ನಮ್ ಹೀರೋಯಿನ್ ಚಿಕ್ಕ ವಯಸ್ಸಿಂದಲೂ ಲವ್ ಮಾಡ್ಕೊಂಡೇ ಬೆಳೆದಿರ್ತಾರೆ. ಒಂದಿನ ನಮ್ ಹೀರೋ ಹತ್ರ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತ ತಕ್ಷಣ ಅವ್ರ ರಿಯಾಕ್ಷನ್ ನೋಡಿ ಯಾವ ರೀತಿ ಚೇಂಜ್ ಆಗ್ಬಿಡುತ್ತೆ. ಇದಕ್ಕೋಸ್ಕರನೇ ಎಷ್ಟು ದಿವಸದಿಂದ ಕಾಯ್ತಿದ್ನೋ ಏನೋ ಈಗ ಮದುವೆ ಕೆಲಸಗಳು ಕೂಡ ಶುರು ಆಗ್ಬಿಡುತ್ತೆ. ಆದ್ರೆ ಅಲ್ಲಿ ನಮ್ ಹೀರೋ ಅಪ್ಪನಿಗೆ ಮಾತ್ರ ಈ ಮದುವೆನೇ ಇಷ್ಟ ಇರೋದಿಲ್ಲ. ಅವರಪ್ಪ ನಮ್ ಹೀರೋಗೆ ದುಡ್ಡಿರೋ ಸಂಬಂಧ ನೋಡಿ ಮದುವೆ ಮಾಡ್ಬೇಕು ಅಂತ ಹೇಳಿ ಆಸೆ ಪಟ್ಟಿರ್ತಾನೆ. ಅದಕ್ಕೋಸ್ಕರ ಒಂದು ಹುಡುಗಿನೂ ಕೂಡ ನೋಡಿಟ್ಟಿರ್ತಾನೆ. ಬಟ್ ಅಂದ್ಕೊಂಡಿದ್ದೆಲ್ಲ ನಡಿಬೇಕಲ್ವಾ. ಈಗ ಮದುವೆನೂ ಕೂಡ ಅದ್ದೂರಿಯಾಗೆ ನಡೆದು ಹೋಗ್ಬಿಡುತ್ತೆ. ಮದುವೆ ಆದ್ಮೇಲೆ ಇನ್ನೇನಿದೆ ಫಸ್ಟ್ ನೈಟ್ ಅಲ್ವಾ, ನೋಡಿ ನಮ್ ಹುಡುಗನ ಜಾಕ್ ಮಾಡೋದು ಅಂತ ಆಡ್ತಾ ಇರ್ತಾನೆ. ಈಗ ನಮ್ ಹೀರೋಯಿನ್ ಕೂಡ ಒಳಗಡೆ ಬರ್ತಾಳೆ. ಅವತ್ ರಾತ್ರಿ ಎಲ್ಲ ಭರ್ಜರಿಯಾಗಿ ಫಸ್ಟ್ ನೈಟ್ ಮುಗಿದೋಗ್ಬಿಡುತ್ತೆ. ಅಲ್ಲಿಂದ 3 ದಿನ ನಮ್ ಹೀರೋ ಮೀಸೆ ತಿರುಗಿಸಿದ್ದೆ. ಆದ್ರೆ 4ನೇ ದಿನ ಸಡನ್ ಆಗಿ ಏನಾಯ್ತು ಗೊತ್ತಿಲ್ಲ. ನಮ್ ಹೀರೋಯಿನ್ ಪಂಚಾಯತಿ ಕೂರ್ಸಿ ನಾನಿನ್ ಮೇಲೆ ನನ್ ಗಂಡು ಜೊತೆ ಬಾಳಲ್ಲ, ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಡ್ತಾಳೆ. ಪಂಚಾಯತಿ ಅವರು ಈಗ ಮದುವೆ ಆಗಿ 3 ದಿನ ಆಗಿರೋದು ಅಂತದೇನ್ ಸಮಸ್ಯೆ ಬಂತು ನಿಮ್ಮಿಬ್ರು ಮಧ್ಯೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ ಹೀರೋಯಿನ್ ಮಾತ್ರ ಸಮಸ್ಯೆ ಏನು ಅಂತ ಹೇಳ್ದೇನೆ ಸುಮ್ನೆ ನಿಂತ್ಬಿಡ್ತಾಳೆ. ಈಗ ಒಬ್ಬ ನಿಧಾನವಾಗಿ ನಮ್ ಹೀರೋ ಹತ್ರ ಬಂದ್ಬಿಟ್ಟು ನಿನ್ನಲ್ಲಿ ಏನಾದ್ರು ಸಮಸ್ಯೆ ಇದೆ ಅಂತ ಕೇಳ್ತಾನೆ. ಅದನ್ನೀಗ ನಮ್ ಹೀರೋ ಅಪ್ಪ ಕೇಳಿಸ್ಕೊಂಡು ಸಮಸ್ಯೆ ಅನ್ನೋದು ನನ್ ಮಗನ ಹತ್ರ ಇರ್ಬೇಕಾ ಅವಳ ಹತ್ರ ಇರ್ಬಾರ್ದು ಅಂತ ಹೇಳಿ ದೊಡ್ಡ ಜಗಳನೇ ಶುರು ಮಾಡ್ಕೊಂಡ್ಬಿಡ್ತಾನೆ. ಈಗ ನಮ್ ಹೀರೋ ಹತ್ರ ಬಂದ್ಬಿಟ್ಟು ಈಗ್ಲೂ ಕೂಡ ನಾನು ಏನ್ ಹೇಳ್ತೀನೋ ಅದನ್ನ ಕೇಳಿಸ್ಕೊಳ್ಳೋದಿಲ್ಲ ಅಲ್ವಾ ಅಂತ ಕೇಳ್ತಾಳೆ. ಆಕ್ಚುಲಿ ನಮ್ ಹೀರೋಯಿನ್ ರಾತ್ರಿ ಏನ್ ನಡೀತು ಅಂತ ಹೇಳಿ ಬೆಳಿಗ್ಗೆ ಹೀರೋ ಹತ್ರ ಹೇಳ್ಬೇಕು ಅಂತ ಹೇಳಿ ಟ್ರೈ ಮಾಡಿದಾಗ ಅವ್ನ್ ಮಾತ್ರ ಅದನ್ನೆಲ್ಲ ಕೇಳಿಸ್ಕೊಳ್ಳೋ ತಾಳ್ಮೆನೇ ಇರೋದಿಲ್ಲ. ಈಗ್ಲೂ ಬೇಕಾದ್ರೆ ಜನರೆಲ್ಲರೂ ನಂದೇ ತಪ್ಪು ಅಂತ ತಿಳ್ಕೊಳ್ಳಿ, ನಾನ್ ಮಾತ್ರ ನಿನ್ ಜೊತೆ ಬಾಳೋದಿಲ್ಲ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾಳೆ. ಅಲ್ಲಿಂದ ನಮ್ ಹೀರೋಯಿನ್ ಸೀದಾ ಹತ್ರ ಬಂದ್ಬಿಟ್ಟು ನಿಮ್ ಮಗನಿಗೆ ನಿದ್ರೆಯಲ್ಲಿ ಮಾತಾಡೋ ಅಭ್ಯಾಸ ಇದೆ, ಅದನ್ನ ಸರಿ ಮಾಡ್ಕೊಂಡು ನನ್ನ ಕರ್ಕೊಂಡ್ ಬರೋದು ಕೇಳಿ ಅಂತ ಹೇಳಿ ಮಾವನ್ ಕಾಲಿಗೆ ಬಿದ್ದು ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನೊಂದ್ ಕಡೆ ಆ ಊರ್ನವರೆಲ್ಲ ಈಗ ನಮ್ ಹೀರೋಗೆ ಮ್ಯಾಟ್ರ್ ಇಲ್ಲ ಅಂತ ಹೇಳಿ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ನಮ್ ಹೀರೋ ಫ್ಯಾಮಿಲಿ ಫುಲ್ ಡಲ್ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅಪ್ಪನು ಈಗ ಹೀರೋಯಿನ್ ಫ್ರೆಂಡ್ ಹತ್ರ ಅವ್ರಿಬ್ರು ಮಧ್ಯೆ ಅಂತ ಏನ್ ಸಮಸ್ಯೆ ಇದೆ ನೀನಾದ್ರೂ ಕೇಳ್ತಿಳ್ಕೊಳ್ಳೋಮ ಅಂತ ಹೇಳಿ ಕಳಿಸ್ತಾನೆ. ನಮ್ ಹೀರೋಯಿನ್ ಫ್ರೆಂಡ್ ಈಗ ಹೀರೋಯಿನ್ ಹತ್ರ ಬಂದು ನೀವಿಬ್ರು ಲವ್ ಮಾಡತಾರೆ ಮದುವೆ ಮಾಡ್ಕೊಂಡಿದ್ದು ಅಂತದೇನ್ ಸಮಸ್ಯೆ ಬಂತು ಇಷ್ಟು ಬೇಗ ನಿಮ್ಮಿಬ್ರು ಮಧ್ಯೆ ಅಂತ ಕೇಳ್ತಾಳೆ. ಈಗ ನಮ್ ಹೀರೋಯಿನ್ ಕೂಡ ನಿಜ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಕ್ಚುಲಿ ನಮ್ ಹೀರೋ ಮಲಗಿದ್ಮೇಲೆ ಮಧ್ಯರಾತ್ರಿ ಸಡನ್ ಆಗಿ ಎದ್ಬಿಟ್ಟು ಯಾರೋ ಬೇರೆ ವ್ಯಕ್ತಿ ಮೈ ಮೇಲೆ ಬಂದಾಗೆ ಚಿಕ್ಕ ಮಗು ತರ ಆಡ್ತಾ ಇರ್ತಾನೆ. ಹಾಗೆ ರಾತ್ರಿ ಎಲ್ಲ ಸುಮ್ನೆ ನಡೆದಾಡ್ತಾನೆ ಇರ್ತಾನೆ. ಆ ಸಮಸ್ಯೆ ಏನಾದ್ರೂ ಅವನಿಗಿದೆ ಅಂತ ಗೊತ್ತಾದ್ರೆ ಅವನು ತಡ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಅವನ್ನ ಬಿಟ್ಟು ಬಂದೆ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಅಪ್ಪನು ಈಗ ನಾನು ಅವತ್ತೇ ಹೇಳ್ದೆ ಹುಡುಗಿ ಬೇಡ ಅಂತ ಹೇಳಿ ಹೀರೋಗೆ ಚೆನ್ನಾಗಿ ಬೈತಾ ಇರ್ತಾನೆ. ನಮ್ ಹೀರೋನು ಈಗ ಹೀರೋಯಿನ್ ಮನೆಗೆ ಬಂದು ಅವಳು ಕೈ ಕಾಲಿಗೆಲ್ಲ ಬಿದ್ದು ಅವಳು ನೊಪ್ಸಿ ಮನೆ ಕರ್ಕೊಂಡ್ ಬರ್ತಾನೆ. ನಮ್ ಹೀರೋ ಅಪ್ಪನು ಈಗ ಸಮಸ್ಯೆ ಎಲ್ಲ ಮುಗ್ದೋಯ್ತು ಅನ್ನೋಷ್ಟರಲ್ಲಿ ನೆಕ್ಸ್ಟ್ ಮಾರ್ನಿಂಗ್ ನಮ್ ಹೀರೋಯಿನ್ ಒಂದು ಲೆಟರ್ ಬರ್ದಿಟ್ಟು ಹೋಗ್ಬಿಟ್ಟಿರ್ತಾಳೆ. ಆ ಲೆಟರ್ ನಲ್ಲಿ ನಿನಗಿನ್ನ ಸಮಸ್ಯೆ ಹೋಗಿಲ್ಲ, ಆ ಸಮಸ್ಯೆ ಹೋದ್ಮೇಲೆ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಹೇಳಿ ಬರ್ತಿರ್ತಾಳೆ. ನಮ್ ಹೀರೋನು ಈಗ ಸೀದಾ ಹೀರೋಯಿನ್ ಮನೆಗೆ ಬಂದು ಏನ್ ಸಮಸ್ಯೆ ಅಂತ ಹೇಳಿರ್ತಾನೆ ಗೊತ್ತಾಗೋದು ಅಂತ ಕೇಳ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಈಗ ರೂಮ್ ಡೋರ್ ಕ್ಲೋಸ್ ಮಾಡಿ ನಿನಗೇನಾದ್ರೂ ನಿಜ ಗೊತ್ತಾದ್ರೆ ನೀನ್ ತಡ್ಕೊಳ್ಳಲ್ಲ ಅಂತ ಇಷ್ಟ ದಿನ ನಾನು ಹೇಳಿಲ್ಲ, ನೋಡು ನನಗೆ ಏನ್ ಮಾಡಿದ್ಯಾ ಅಂತ ಹೇಳಿ ಬಟ್ಟೆ ಬಿಚ್ಚಿ ತೋರಿಸ್ತಾಳೆ. ಈಗ ನಾವು ನೋಡಿದ್ರೆ ಅವಳ ಮೈ ತುಂಬಾ ಎಲ್ಲ ಗಾಯಗಳೇ ಇರ್ತವೆ. ಆಕ್ಚುಲಿ ನಮ್ ಹೀರೋ ಆ 3 ದಿನನೂ ಕೂಡ ರಪ್ಪ ಅಂತ ಮೇಲೆದ್ಬಿಟ್ಟು ಕೈಗೆ ಸಿಕ್ಕಿದ ವಸ್ತುನೆಲ್ಲ ನಮ್ ಹೀರೋಯಿನ್ ಮೇಲೆ ಎಸಿತಾ ಇರ್ತಾನೆ. ಹಾಗೆ ಅವನಿಗೆ ಗೊತ್ತಾಗ್ದೇನೆ ಚೆನ್ನಾಗಿ ಹೊಡೆದಾಕ್ಬಿಟ್ಟಿರ್ತಾನೆ. ಆ ಎಲ್ಲಾ ವಿಷಯನೂ ನಮ್ ಹೀರೋ ಗೊತ್ತಾದ್ಮೇಲೆ ಬೇಜಾರಿಂದಲೇ ಅಲ್ಲಿಂದ ವಾಪಸ್ ಬರ್ತಾನೆ. ಅಲ್ಲಿಂದ ಸೀದಾ ಸ್ಟುಡಿಯೋಗೆ ಬಂದ್ಬಿಟ್ಟು ನಾನು ಮಲಗಿದ್ಮೇಲೆ ನನಗೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು ಅಂತ ಹೇಳಿ ಅವ್ನಿಗೆ ರೆಕಾರ್ಡ್ ಮಾಡೋದಕ್ಕೆ ಹೇಳಿ ದುಡ್ಡು ಕೊಟ್ಟು ಮಲಗ್ತಾನೆ. ಅವನೀಗ ಮಾರ್ನಿಂಗ್ ಎದ್ದು ಆ ವಿಡಿಯೋನ ನೋಡಿ ಶಾಕ್ ಆಗ್ಬಿಡ್ತಾನೆ. ಈಗ ಅವನು ಅವ್ರ ಅಮ್ಮನ ಹತ್ರ ಹೋಗಿ ನನಗೆ ಸಮಸ್ಯೆ ಯಾವಾಗಿಂದ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಅಮ್ಮನು ಈಗ ಚಿಕ್ಕ ವಯಸ್ಸಲ್ಲಿ ನಡೆದ ಒಂದು ಫ್ಲಾಶ್ ಬ್ಯಾಕ್ ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಮ್ ಹೀರೋ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವನಿಗೆ ಒಬ್ಳು ತಂಗಿ ಕೂಡ ಇರ್ತಾಳೆ. ಅವರೆಲ್ಲರೂ ಅಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇರ್ಬೇಕಾದ್ರೆ ನಾಯಿಗಳು ಗುಂಪು ಒಂದು ಇವನನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಬಂದ್ಬಿಡ್ತವೆ. ಅವನು ಈಗ ಬೇಗ ಮರ ಹತ್ತಿ ಹೇಗೋ ಅದರಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಆದ್ರೆ ಆಗ್ಲೇ ಆ ಜಾಗಕ್ಕೆ ಇವನ್ ತಂಗಿ ಕೂಡ ಬಂದ್ಬಿಡ್ತಾಳೆ. ಈಗ ಎಲ್ಲಾ ನಾಯಿಗಳು ಅವಳನ್ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ಬಿಡ್ತವೆ. ಇವನು ಈಗ ತಂಗಿನ ಕಾಪಾಡ್ಬೇಕು ಅಂತ ಹೇಳಿ ಮರದಿಂದ ಇಳಿಬೇಕಾದ್ರೆ ಕಾಲ್ ಜಾರಿ ಕೆಳಗಡೆ ಬಿದ್ಬಿಟ್ಟು ತಲೆ ಕೊಡ್ತಾ ಬಿದ್ಬಿಟ್ಟಿರುತ್ತೆ. ಆಗಿಂದ ಅವನು ಮಧ್ಯರಾತ್ರಿನಲ್ಲಿ ತಂಗಿ ಸಾಯಿಸಿದ ನಾಯಿಗಳನ್ನ ಹೊಡಿಯೋ ತರ ಆಡ್ತಾ ಇರ್ತಾನೆ. ಮದುವೆ ಆದ್ಮೇಲೆ ಎಲ್ಲಾನು ಸರಿ ಹೋಗುತ್ತೆ. ಆಮೇಲೆ ಈ ವಿಷಯನ ನಿನ್ನ ಹತ್ರ ಹೇಳ್ಬೇಕು ಅಂತಿದ್ದೆ ಅಂತ ಅಮ್ಮ ಹೇಳ್ತಾಳೆ. ನಮ್ ಹೀರೋನು ಈಗ ವಿಷಯನೆಲ್ಲ ತಿಳ್ಕೊಂಡು ಮುಂದೇನಾಗುತ್ತೋ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಊರಿಗೆ ಒಬ್ಬ ಸೈಕಾಲಜಿಸ್ಟ್ ಬರ್ತಾನೆ. ಈಗ ನಮ್ ಹೀರೋ ಡಾಕ್ಟರ್ ಮೀಟ್ ಆಗಿ ಅವನಿಗಿರೋ ಸಮಸ್ಯೆನೆಲ್ಲ ಹೇಳಿ ನೀವೇ ಹೇಗಾದ್ರೂ ಮಾಡಿ ನನ್ನ ಕಾಪಾಡ್ಬೇಕು ಅಂತ ಹೇಳಿ ಕೇಳ್ತಾನೆ. ಡಾಕ್ಟರ್ ಕೂಡ ಇವನ್ ಸಮಸ್ಯೆನ ಅರ್ಥ ಮಾಡ್ಕೊಂಡು ಇವನಿಗೆಲ್ಲ ಟೆಸ್ಟ್ ಮಾಡ್ತಾರೆ. ಹಾಗೆ ಅವನಿಗೆ ಬೇಕಾದ ಟ್ರೀಟ್ಮೆಂಟ್ ನ ಕೊಡೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ನಮ್ ಹೀರೋ ಅಪ್ಪನು ಕೂಡ ಮಗನಿಗೆ ಈಗ ಹೆಲ್ಪ್ ಮಾಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋಗೆ ಅಷ್ಟು ಬೇಗ ಕಾಯಿಲೆ ಗುಣ ಆಗೋಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಈಗ ನಮ್ ಹೀರೋ ಏನಾದ್ರೂ ಚೆನ್ನಾಗಿರ್ಲಿ ಅಂತ ಹೇಳಿ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಅಮ್ಮನ ಹತ್ರ ಕೊಟ್ಟು ಕಳಿಸ್ತಾನೆ. ಅವ್ರ ಅಮ್ಮನು ಈಗ ಹೀರೋಯಿನ್ ಹತ್ರ ಬಂದು ಡಿವೋರ್ಸ್ ಪೇಪರ್ ನ ಕೊಟ್ಟು ಎಲ್ರು ಈಗ ಊರ್ನೇ ಬಿಟ್ಟು ಹೋಗ್ತಾ ಇರ್ತಾರೆ. ಆಗಲಿಗೆ ನಮ್ ಹೀರೋಯಿನ್ ಬಂದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ನಮ್ ಹೀರೋನ ಕರೀತಾಳೆ. ಈಗ ನಮ್ ಹೀರೋ ಹತ್ರ ನನ್ನ ಅಷ್ಟೊಂದು ಪ್ರೀತಿಸು, ನೀನು ನನ್ನ ಬಿಟ್ಟು ಹೋಗ್ಬೇಕು ಅಂತ ನಿನಗೆ ಹೇಗ ಅನಿಸ್ತು, ಮುಂದೆ ಅದೆಂತದೇ ಪ್ರಾಬ್ಲಮ್ ಬರ್ಲಿ ನಾನ್ ನಿನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಮತ್ತೆ ಇಬ್ರು ಒಂದಾಗ್ಬಿಡ್ತಾರೆ. ಅಲ್ಲಿಂದ ಪ್ರತಿದಿನ ರಾತ್ರಿ ನಮ್ ಹೀರೋಯಿನ್ ಮಲಗಬೇಕಾದ್ರೆ ಸೇಫ್ಟಿಗೋಸ್ಕರ ರೆಡಿ ಆಗಿ ಬರ್ತಾ ಇರ್ತಾಳೆ. ಈಗ ಅವ್ನ ಪಕ್ಕ ಬಂದ್ ಮಲಗಿದಾಗ ಅವನೇನಾದ್ರು ಒದ್ದಾಡ್ಬಿಟ್ರೆ ಅವನನ್ನ ಗಟ್ಟಿಯಾಗಿ ಇಟ್ಕೊಂಡು ಮಲಗ್ ಬಿಡ್ತಾಳೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರ ಅಮ್ಮನು ಕೂಡ ಅವನ ಸಮಾಧಾನ ಪಡಿಸೋದಕ್ಕೆ ಅದೇ ತರನೇ ಮಾಡ್ತಾ ಇರ್ತಾಳೆ. ಸೊ ಹೀಗೆ ಇಬ್ರು ಹ್ಯಾಪಿಯಾಗಿ ಜೀವನ ಮಾಡೋ ತರ ತೋರಿಸಿ ಮೂವಿನೂ ಕೂಡ ಎಂಡ್ ಆಗ್ಬಿಡುತ್ತೆ. ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.